ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು MSA ಕನ್ನಡ ವ್ಲಾಗ್. ಗೋಧಿ ನುಚ್ಚನ್ನು ಬಳಸ್ಕೊಂಡು ಮಾಡುವಂತಹ ಪಾಯಸ ತುಂಬಾ ರುಚಿ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈ ಪಾಯಸ ತಿಂದವರಿಗೆ ಗೊತ್ತು ಇದರ ರುಚಿ ಏನು ಅಂತ. ಬನ್ನಿ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಗೋಧಿನ ನೆನೆಸ್ಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ವಿ. ಒಂದು ಪಾತ್ರೆಗೆ ಅಚ್ಚು ಬೆಲ್ಲನ ತೊಗೊಂಡಿದ್ವಿ. ನಮ್ಮ ಮನೇಲಿ ನಾವೊಂದು 6ರಿಂದ 7 ಈ ಥರ ಅಚ್ಚು ಬೆಲ್ಲ ತೊಗೊಂಡಿದ್ವಿ. ನಂತರ ನೋಡಿ ಈ ಥರ ಗೋಧಿನ ಬೇಯಿಸ್ಕೊಂಡಿದ್ವಿ, ಬೆಲ್ಲನ ಕರಗಿಸ್ಕೊಂಡು ಇಟ್ಕೊಂಡಿದ್ವಿ. ನಂತರ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಕೊಂಡಿದ್ವಿ ಸಪ್ರೇಟಾಗಿ. ಸ್ವಲ್ಪ ಕಾಯಿ ತೊಗೊಂಡಿದ್ವಿ, ಕಾಯಿ ಆದರೂ ಹಾಕ್ಬೋದು, ಒಣ ಕೊಬ್ಬರಿನಾರು ಹಾಕ್ಬೋದು. ನಾವು ಕಾಯಿ ತೊಗೊಂಡಿದ್ವಿ. ಒಂದು ಸ್ವಲ್ಪ ಗಸಗಸೆ, ಏಲಕ್ಕಿ ಎಲ್ಲ ತೊಗೊಂಡು ಇಟ್ಕೊಂಡಿದ್ವಿ. ಒಂದು 2 ಸ್ಪೂನಷ್ಟು ಗಸಗಸೆ, ಒಂದು 5 ಏಲಕ್ಕಿ ತೊಗೊಂಡಿದ್ವಿ. ಒಂದು ಜಾರಿಗೆ, ಮಿಕ್ಸಿ ಜಾರಿಗೆ ಕಾಯಿ, ಸ್ವಲ್ಪ ಏಲಕ್ಕಿ, ಗಸಗಸೆನ ಹಾಕಿದ್ವಿ. ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಬರ್ತೀವಿ. ನೋಡಿ ಇದು ಗ್ರೈಂಡ್ ಮಾಡ್ಕೊಂಬರೋ ನಂತರ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಏನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ವೋ ಅದನ್ನು ಮಿಕ್ಸಿ ಮಾಡ್ಕೊಂಡ್ವಿ. ಈಗ ಒಂದು ಪಾತ್ರೆಗೆ ತುಪ್ಪ ಹಾಕಿ ಇದನ್ನು ಏನು ಗೋಡಂಬಿ, ಬಾದಾಮಿ ತೊಗೊಂಡಿದ್ವಲ್ಲ ಇದನ್ನು ಹುರ್ಕೋಬೇಕು. ಫಸ್ಟಿಗೆ ಹುರ್ಕೊಂಡು ಸಪ್ರೇಟಾಗೆ ತೆಗೆದಿಟ್ಕೋಬೇಕು. ಅದು ತೆಗೆದಿಟ್ಕೊಂಡ್ಮೇಲೆ ಅದೇ ಪಾತ್ರೆಗೆ ಏನು ಗೋಧಿ ನುಚ್ಚನ್ನು ಬೇಯಿಸ್ಕೊಂಡಿದ್ವಲ್ಲ ಆ ಗೋಧಿ ನುಚ್ಚನ್ನ ಅದಕ್ಕೆ ಹಾಕಿ, ಕಾಯಿ, ಗಸಗಸೆ, ಏಲಕ್ಕಿನೆಲ್ಲ ರುಬ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೋಬೇಕು. ನಂತರ ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ ಅದನ್ನು ಬೆಲ್ಲನ ಸೋಸಿ ಹಾಕಬೇಕು. ಯಾಕಂದರೆ ಸ್ವಲ್ಪ ಕಸ ಇರುತ್ತೆ, ಹಾಗಾಗಿ ಸೋಸಿ ಹಾಕ್ಕೋಬೇಕು ಅದಕ್ಕೆ ಪಾಯಸಕ್ಕೆ. ಸೋಸಿ ಹಾಕೊಂಡ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೋಬೇಕು. ಅದು ಕಲಸಿದ ನಂತರ ತುಪ್ಪದಲ್ಲಿ ಗೋಡಂಬಿ, ಬಾದಾಮಿನೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಬೆಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಂಗಾಗಿ ಇನ್ನೂ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ಕೊಂಡ್ವಿ. ಅದು ಮಿಕ್ಸ್ ಮಾಡ್ಕೊಂಡಿದ್ದನ್ನು ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಏನು ಬೆಲ್ಲ ಎಲ್ಲ ಹಾಕಿದ್ವ. ನಂತರ ಅದಕ್ಕೆ 1 ಕಪ್ ಹಾಲಷ್ಟು, 1 ಕಪ್ನಷ್ಟು ಹಾಲನ್ನ ತೊಗೊಂಡಿದ್ವಿ. ಅದನ್ನು ಬೆಲ್ಲ, ಕಾಯಿ ಎಲ್ಲ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಕಪ್ ಹಾಲು ತೊಗೊಂಡಿದ್ವಲ್ಲ ಆ 1 ಕಪ್ ಹಾಲನ್ನು ಕೂಡ ಇದಕ್ಕೆ ಹಾಕ್ಕೊಂಡ್ವಿ. ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು, ತೀರಾ ತುಂಬ ತೆಳು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಅದು ತುಂಬ ತೆಳು ಆದರೆ ಅದು ಬರ್ತಾ ಬರ್ತಾ ಆಮೇಲೆ ಗಟ್ಟಿ ಆಗುತ್ತದು. ಈಗ ಒಂದು ಮೀಡಿಯಮ್ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಅದು ಕುದೀಲಿಕ್ಕೆ ಒಂದು ಮೀಡಿಯಮ್ ಇರಬೇಕದು. ನೋಡಿ ಈ ಲೆವೆಲ್ಲಿಗಿದ್ರೆ ಸಾಕು, ಇಷ್ಟು ತೆಳು ಇದ್ದರೆ ಸಾಕು. ಅದು ಆಮೇಲೆ ಸ್ವಲ್ಪ ಗಟ್ಟಿ ಆಗುತ್ತದು. ಇಷ್ಟೇ ಮಿನಿಮಮ್ ಇಷ್ಟು ತೆಳುಗಿರಬೇಕು. ನೋಡಿ ಈ ಥರ ಕುದೀತಾ ಇದೆ. ಈ ಥರ ಕುದಿಯೋಷ್ಟು ತೆಳುಗಿದ್ರೆ ಪಾಯಸ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.